ವಿದ್ಯಾರ್ಥಿಗೆ ಜನಿವಾರ ತೆಗೆಸಿದ್ದಕ್ಕೆ ಇಡೀ ರಾಜ್ಯಾದ್ಯಂತಲೂ ಕೂಡ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿರುವುದು, ಜನಿವಾರ ಕೇವಲ ಬ್ರಾಹ್ಮಣರು ಮಾತ್ರ ಹಾಕೋದಿಲ್ಲ, ಅನೇಕ ಸಮುದಾಯದವರು ಜನಿವಾರ ಹಾಕ್ತಾರೆ. ಸರ್ಕಾರ ಸೂಕ್ಷ್ಮತೆಯಿಂದ ವರ್ತಿಸಬೇಕು ಅಂತ ಜೋಶಿ ಅವರು ಹೇಳಿದ್ದಾರೆ. ವಿದ್ಯಾರ್ಥಿಗೆ ಜನಿವಾರ ತೆಗೆಸಿದ್ದಕ್ಕೆ ಜೋಶಿ ವಾಗ್ದಾಳಿಯನ್ನ ನಡೆಸಿರುವುದು, ಇದು ಜನರ ನಂಬಿಕೆ ಮೇಲೆ ಮಾಡಿದಂತ ಪ್ರಹಾರ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೋಮ್ ಗಾರ್ಡ್ ಅಮಾನತು ಮಾಡಿದ್ರೆ ಆಗಲ್ಲ, ಸರ್ಕಾರ ಇದರ ಬಗ್ಗೆ ಒಂದು ಸ್ಪಷ್ಟವಾದಂಥ ಮಾರ್ಗಸೂಚಿಯನ್ನು ಹೊರಡಿಸಬೇಕು. ಪರೀಕ್ಷೆ ಇದ್ದಾಗ ವಿದ್ಯಾರ್ಥಿಗಳು ಏನನ್ನ ತೆಗೆದುಕೊಂಡು ಹೋಗಬೇಕು, ಪರೀಕ್ಷಾ ಕೇಂದ್ರಕ್ಕೆ ಏನನ್ನ ತೆಗೆದುಕೊಂಡು ಹೋಗಬಾರದು ಅನ್ನೋದರ ಬಗ್ಗೆ ಒಂದು ಸ್ಪಷ್ಟ ಮಾರ್ಗಸೂಚಿಯನ್ನು ಹೊರಡಿಸಿದರೆ ಈ ಎಲ್ಲ ಗೊಂದಲ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಜವಾನನ್ನು ಸಸ್ಪೆಂಡ್ ಮಾಡಿ, ಜವಾನ ಅಂದರೆ ಏನಂತಾರೆ, ಹೋಮ್ ಗಾರ್ಡನ್ನು ಸಸ್ಪೆಂಡ್ ಮಾಡಿ ಇದು ಮಾಡಿದ್ದಾರೆ. ಆ ಪ್ರಾಧಿಕಾರದ ಇವರು ಕ್ಷಮೆ ಕೇಳಿದ್ದಾರೆ. ಹೀಗಾಗಿ ನಾನು ಭಾಳ ಅದನ್ನು ಜಾಸ್ತಿ ಬೆಳೆಸ್ಲಿಕ್ಕೆ ಹೋಗೋದಿಲ್ಲ. ಆದರೆ ಸರ್ಕಾರ ಸ್ಪಷ್ಟ ಮಾರ್ಗದರ್ಶಿಯನ್ನು ಸೂಚಿಗಳನ್ನು ಸರಿಯಾಗಿ ಹೊರಡಿಸ್ಬೇಕು. ಒಂದು ಕಡೆ ಕತ್ತರಿಸ್ಯಾರ ಅಂತಂದ್ರೆ ಎಲ್ಲೋ ಒಂದು ಕಡೆ ಕತ್ತರಿಸ್ಯಾರ ಅಂತ ಸುದ್ದಿ ಬಂದಿದೆ. ಹಾಗಾಗಿ ಇದು ಮತ್ತು ಅವರಿಗೆ ಅಕಸ್ಮಾತಾಗಿ ಸರ್ಕಾರದಲ್ಲಿ ಕೂತವ್ರಿಗೆ ಏನಾರ ಇದ್ರೊಳಗ ಜನಿವಾರ ಹಾಕೋರು ಬರೀ ಬ್ರಾಹ್ಮಣರಷ್ಟೇ ಇರ್ತಾರೆ ಅಂತ ತಿಳ್ಕೊಂಡಿದ್ರೆ ಭಾಳ ತಪ್ಪದು. ಜನಿವಾರ ಕ್ಷತ್ರಿಯರು ಹಾಕ್ತಾರೆ, ಜನಿವಾರ ನಮ್ಮ ನೇಕಾರ ವರ್ಗದಲ್ಲಿ ಕೆಲವರು ಹಾಕ್ತಾರೆ, ವೀರಶೈವರು ಶಿವದಾರ ಹಾಕ್ತಾರೆ, ಅನೇಕ OBC ಕಮ್ಯುನಿಟಿ ಒಳಗೆ ಜನಿವಾರ ಹಾಕ್ತಾರೆ. ಜವಾನನ್ನು ಸಸ್ಪೆಂಡ್ ಮಾಡಿ, ಜವಾನ ಅಂದರೆ ಏನಂತಾರೆ, ಹೋಮ್ ಗಾರ್ಡನ್ನು ಸಸ್ಪೆಂಡ್ ಮಾಡಿ